1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಅನೇಕ ಮಹಾತ್ಮರು ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರಲ್ಲಿ ಮಹಾತ್ಮ ಗಾಂಧೀಜಿ, ಬಿ.ಆರ್. ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ನೆಹರು, ಡಾ. ವಲ್ಲಭಭಾಯಿ ಪಟೇಲ್ ಮುಂತಾದವರು. ಅವರೆಲ್ಲರ ತ್ಯಾಗ ಸಾಕಾರವಾಗಬೇಕೆಂದರೆ ನಾವೆಲ್ಲರೂ ಯಾವುದೇ ಭೇದ ಭಾವನೆ ಮೂಡದೆ ಐಕ್ಯತೆಯಿಂದ ಬದುಕಬೇಕು. ಧನ್ಯವಾದ. Good morning everyone. Myself Muhammad Anas and I am studying in 5th standard. Today I would like to speak a few words on prepositions. Prepositions are words that we use in our daily life. For example, at, in, out, etc. Noun is the name of person, place, animal or thing. There are 6 types of noun. First is material noun. There are material out of which another can be made. Abstract noun is a quality over feeling we cannot touch. Abstract noun: school, tree, car, and all. I'm studying in 5th standard. This is Internet Safety for Kids. Keep your personal information private. Be polite and be respectful of others online. Always talk to your elders if you feel uncomfortable about the information. Please pass me a knife. Can you buy an apple? ಶ್ರವಣಕುಮಾರ. ಈತನು ಶ್ರವಣಕುಮಾರ. ಈತನ ತಂದೆ ತಾಯಿಯರು ಕುರುಡರು. ಅವರಿಗೆ ಶ್ರವಣಕುಮಾರ ಒಬ್ಬನೇ ಮಗ. ಅವರ ಮುಪ್ಪು ಆವರಿಸಿತ್ತು. ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಎಂದು ಅವರ ಬಯಕೆ ಆಗಿತ್ತು. ತಂದೆ ತಾಯಿಯರ ಆಸೆ ಪೂರೈಸಲು ಶ್ರವಣಕುಮಾರ 2 ಬದಿಯಲ್ಲಿ ಬುಟ್ಟಿಗಳನ್ನು ಕಟ್ಟಿ ಅದರಲ್ಲಿ ಅವರನ್ನು ಕುಳ್ಳಿಸಿದ್ದಾನೆ. ಕರ್ನಾಟಕದ ಕೋಣೆ ಹೆಸರಾಗಿದೆ. ಕರ್ನಾಟಕ ಸರ್ಕಾರ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಇವರು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಇವರು ಮೊಟ್ಟ ಮೊದಲಿಗೆ ಹುಲಿಕಲ್ಲು ಮತ್ತು ಕುದೂರು ಗ್ರಾಮದ ಮಧ್ಯದ 4 ಕಿಲೋಮೀಟರ್ ಉದ್ದದ ರಸ್ತೆಯ 2 ಕಡೆ ಮರಗಳನ್ನು ಬೆಳೆಸಿದರು. Traffic signals are important because they help control the movement of traffic signal and people on the road. ಪುಲ್ಲಿಂಗ್ ಸಿಲ್ಲಿಂಗ್. ಅಪ್ಪ ಅಮ್ಮ, ಶಿಕ್ಷಕ ಶಿಕ್ಷಕಿ, ರಾಜ ರಾಣಿ. This is our problem column. This is our question box. This is our remind box. This circle. This is heart. This is cone and this is cylinder. This is triangle. This is square. This is rectangle. Thank you. Triangle, circle, square, rectangle, cube, cubit, cone, cylinder. Input digits, output digits. Meter, pen drive, headphone. ಸರ್, ಇದು ಸ್ಕೂಲ್ ಮಾರ್ನಿಂಗ್ ಗ್ಲೋರಿ ಅಂತ 2011ರಲ್ಲಿ ಇದು ಪ್ರಾರಂಭವಾಯಿತು. ಇವತ್ತಿಗೆ 15 ವರ್ಷ ಆಯಿತು ಅಂತ ಅನ್ಕೋಬಹುದು. ಇಲ್ಲಿ 12 ಸಿಬ್ಬಂದಿಗಳು ವರ್ಕ್ ಮಾಡ್ತಿದ್ದಾರೆ. 12 ಜನ ಟೀಚರ್ಸ್ ಇದ್ದಾರೆ. 10 ಜನ ಲೇಡೀಸ್ ಸ್ಟಾಫ್ ಇದೆ, 2 ಬಾಯ್ಸ್ ಸ್ಟಾಫ್ ಇದೆ, ಮತ್ತು ಒಂದು 2 ಜನ ಇಲ್ಲಿ ಆಂಟಿ ಇದ್ದಾರೆ ಮಕ್ಕಳಿಗೆ ಸೇವೆ ಮಾಡ್ಲಿಕ್ಕೆ. ಮತ್ತೆ LKG, ನರ್ಸರಿ, UG ಅಂತ ಬೇರೆ ಕ್ಲಾಸ್ ಇದೆ. ಮತ್ತೆ ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಮಕ್ಕಳು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇಂಪ್ರೂವ್ ಇದ್ದಾರೆ. ಕನ್ನಡ ಆಗ್ಬಹುದು, ಹಿಂದಿ ಆಗ್ಬಹುದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ ಅವರು ಸುಲಭವಾಗಿ ಆರಾಮಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ತಾವು ಕೂಡ ನೋಡಿರ್ಬಹುದು, ಇಲ್ಲಿ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ಮಕ್ಕಳು ತಮ್ಮದೇ ಆದ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಳಗ್ಗೆಯಿಂದ ಈಗಿನವರೆಗೂ ಕೂಡ ಅನೇಕ ಪೇರೆಂಟ್ಸ್ ಕೂಡ ಫೀಡ್ಬ್ಯಾಕ್ ಕೂಡ ಅದೇ ಇದೆ. ಪೇರೆಂಟ್ಸ್ ಅವರು ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸ್ಕೂಲಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಇದನ್ನ ಸೈದಾ ಮ್ಯಾಮ್ ಆಗಿರ್ಬೋದು, ಶಾಲೆಯ ಪ್ರಿನ್ಸಿಪಾಲ್ರಾದ, ಮತ್ತು ಕಾಮರನ್ ಸರ್ ಆಗಿರ್ಬೋದು, ಹರಿ ಮ್ಯಾಮ್ ಇದು ಕುಟುಂಬ ಸಮೇತ ಈ ಸ್ಕೂಲ್ ಅನ್ನು ನಡೆಸಿಕೊಡ್ತಾರೆ. ಮತ್ತೆ ಅವರಿಂದ ಟೀಚರ್ಸ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅವರು ಕೂಡ ಟೀಚರ್ಸ್ಗೆ ಎಲ್ಲ ಸಲಹೆಯನ್ನು ನೀಡುತ್ತಾ ಶಾಲೆಯ ಒಂದು ಉನ್ನತಿಗಾಗಿ ಯಾವಾಗಲೂ ಶ್ರಮಿಸುತ್ತಾ ಇರುತ್ತಾರೆ. ಧನ್ಯವಾದ. ಐ ಆಮ್ ಸೈದಾ. I started this school as a passing thought. I thought I will keep myself busy, so I started this school in 2011.
but by the encouragement of all the parents and the good work of the children, I should not forget that, it has flourished. Now it is almost 13 years since I started the school, and I get the feedback that my children are doing very well. They are very good. They are very confident and very helpful. So this gives me a lot of encouragement. I should not forget my team. All my teachers are wonderful. They take active part, especially for the weaker children. They try to bring them up. And this is a small form of encouragement for the children. Having this exhibition, we have had it for the first time just to see how it is. But we have got a good response from the parents, and we are very encouraged, and we hope to continue our good work. My name is Nawaz Sharif Chakati. I am studying in 4th standard class. Today I am presenting Chandrayaan 3. Chandrayaan 3 is the third lunar mission by the Indian Space Research Organization ISRO. It was launched on 2024 July. From the Satish Dhawan, Sriharikota, Andhra Pradesh. Chandrayaan 3 consists of a lander, a rover, and an orbiter. The main goal of Chandrayaan 3 is to search for Chandrayaan 3 also study moon geology and story environment. Thank you.